ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಕೆರಿಯರ್ ಅಡ್ವೈಸ್ ಬೇಕು ಅಂತಂದರೆ, ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರುವ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ, ಯಾರ್ಯಾರು ಅಪ್ಲೈ ಮಾಡ್ಬೋದು, ಅದು ಯಾವ ಜಾಬು ಅಂತೆಲ್ಲ ಹೇಳ್ಬಿಟ್ಟು. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಲಿಟೋಮಸ್ ಅಂತ ಹೇಳ್ಬಿಟ್ಟು ಇವರು ಕಸ್ಟಮರ್ ಸಕ್ಸಸ್ ಅಡ್ವೊಕೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಮತ್ತು ಫುಲ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಸೊ ಇಲ್ಲಿ ನೋಡೋದಾದರೆ, are you looking for the opportunity to contribute to the high energy, dynamic and fast-paced organization? Are you interested in joining team where you can contribute to building the fun, people-centric culture and brand? Then you are in the right place. So ಇದು ತುಂಬ ಆರ್ಗನೈಸ್ ಆಗಿರೋ ಕಂಪ್ನಿನ ನೋಡ್ತಿದ್ರೆ ಇದೊಂದು ಗುಡ್ ಆಪರ್ಚುನಿಟಿ ನಮ್ಮ ಕಂಪ್ನಿ ಆ ಥರ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. 2007 ಬಿಲ್ಡ್ ಆಗಿರೋದು ಇದೊಂದು ಇ ಲರ್ನಿಂಗ್ ಸೊಲ್ಯೂಷನ್ ಕಂಪ್ನಿ ಆಗಿರುತ್ತೆ. ಸೊ ಟೋಟಲ್ 150 ಕಂಟ್ರೀಸಲ್ಲಿದೆ, ಅಕ್ರಾಸ್ 35 ಲ್ಯಾಂಗ್ವೇಜ್ ಆಪರೇಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕಸ್ಟಮರ್ ಸಕ್ಸಸ್ ಅಡ್ವೊಕೇಟ್ ಆಗಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಯುವರ್ ರೋಲ್ ಇಸ್ ಟು ಡೆಲಿವರ್ ಸಕ್ಸಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಟು ಎಕ್ಸಿಸ್ಟಿಂಗ್ ಕಸ್ಟಮರ್ ಬೈ ಪ್ರೊವೈಡಿಂಗ್ ಅ ಟ್ರಸ್ಟೆಡ್ ಅಡ್ವೈಸರ್ ಅಂತಂದರೆ ಕರೆಕ್ಟಾಗಿ ಅಡ್ವೈಸ್ ಮಾಡಿ ಟ್ರಸ್ಟ್ನ ಗೇನ್ ಮಾಡ್ಕೋಬೇಕು. ಫೋಕಸ್ ಆನ್ ಡ್ರೈವಿಂಗ್ ಪ್ಲಾಟ್ಫಾರ್ಮ್ ಯೂಸೇಜ್ ಆ್ಯಂಡ್ ಅಡಾಪ್ಷನ್ ಆಫ್ ಪ್ರೊಟಿಫೈಲೋ ಕಸ್ಟಮರ್ಸ್ ಅಂತಂದರೆ ಅವ್ರದ್ದು ಪ್ಲಾಟ್ಫಾರ್ಮ್ನ ಹೆಂಗೆ ಯೂಸ್ ಮಾಡೋದು ಎಫೆಕ್ಟಿವ್ ಆಗಿ ಅನ್ನೋದೆಲ್ಲ ನಾವು ಅಡ್ವೈಸ್ ಮಾಡಬೇಕಾಗಿರುತ್ತೆ. ಅಂತ ಏರಿಯಾ ಆಫ್ ರೋಲ್ ಆರ್ ಟ್ರೈನಿಂಗ್, ಅಕೌಂಟ್ ಮ್ಯಾನೇಜ್ಮೆಂಟ್, ರಿನ್ಯೂವಲ್ ಆ್ಯಂಡ್ ಐಡೆಂಟಿಫೈಯಿಂಗ್ ದ ಕಸ್ಟಮರ್ ಸಕ್ಸಸ್ ಕ್ವಾಲಿಫೈಡ್ ಲೀಡ್ ಗ್ರೋತ್ಸ್ ಅಂತ ಅಂದರೆ ಇವಾಗ ಹೆಂಗೆ ಅವ್ರನ್ನ ಬಿಲ್ಡ್ ಮಾಡೋದು ಮತ್ತು ಟ್ರೈನಿಂಗ್ ಮಾಡೋದು, ಅಕೌಂಟ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅವ್ರ ಪ್ಲ್ಯಾಟ್ಫಾರ್ಮಲ್ಲಿ ಅನ್ನೋದು ಟ್ರೈನ್ ಮಾಡಬೇಕಾಗಿರುತ್ತೆ. So using your skills, you will ensure that customer utilization of Lintomas and ensuring the values is maximized. ಸೊ ಏನಾದ್ರು ಇಶ್ಯೂಸ್ ಬಂದರೆ ನಾವು ಅವ್ರಿಗೆ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಏನಾದರೂ ಸೊಲ್ಯೂಷನ್ ಏನಾದರೂ ಬಂದರೆ ಅಂತಂದರೆ ಇಶ್ಯೂ ಕೇಳ್ಕೊಂಬಂದರೆ ನಾವು ಅದನ್ನ ಸೊಲ್ಯೂಷನ್ ಮುಖಾಂತರ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಏನೇನು ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ, ಎಕ್ಸಿಕ್ಯೂಟ್ ಆ್ಯಂಡ್ ಮಾನಿಟರ್ ಕಸ್ಟಮರ್ ಹೆಲ್ತ್ ಆ್ಯಂಡ್ ಅಡಾಪ್ಷನ್ ಆಫ್ ಪ್ರೊಟಿಫೈಲೋ ಆಫ್ ಕಸ್ಟಮರ್ ಥ್ರೂ ದೇರ್ ಲೈಫ್ ಸೈಕಲ್ ಆಫ್ ಆನ್ಬೋರ್ಡಿಂಗ್, ಟ್ರೈನಿಂಗ್, ಲೈವ್ ಯೂಸೇಜ್ ಆ್ಯಂಡ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಿಲ್ಡಿಂಗ್ ಅಂತಂದರೆ ಅವ್ರದ್ದು ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಅದನ್ನ ಹೆಂಗೆ ಯೂಸ್ ಮಾಡೋದು, ಆನ್ಬೋರ್ಡಿಂಗ್ ಹೆಂಗೆ ಮಾಡ್ಕೊಳ್ಳೋದು, ಆ ಪಾಸ್ವರ್ಡ್ ಎಲ್ಲ ಹೆಂಗೆ ಸೆಟ್ ಮಾಡ್ಕೊಳ್ಳೋದು ಅಂತೆಲ್ಲ ಗೈಡ್ ಮಾಡೋದು ಇದು ಕಸ್ಟಮರ್ ಸಕ್ಸಸ್ ಅಡ್ವೊಕೇಟ್ದು ರೋಲ್ ಆಗಿರುತ್ತೆ. ಮತ್ತು ಟ್ರ್ಯಾಕ್ ಆ್ಯಂಡ್ ಡಾಕ್ಯುಮೆಂಟ್ ಪ್ರೋಗ್ರೆಸ್ ಆ್ಯಂಡ್ ರಿಸಲ್ಟ್ ಫ್ರಮ್ ದ ಆ್ಯಕ್ಷನ್ ಪ್ಲ್ಯಾನ್ ಆ್ಯಂಡ್ ಫಾಲೋ ಎಸ್ಕ್ಯುಲೇಷನ್ ಪ್ರೊಸೀಜರ್ ಆಸ್ ನೀಡೆಡ್. ಎಂಥ ಅಕಸ್ಮಾತ್ ಅಕೌಂಟ್ ಕ್ರಿಯೇಟ್ ಆಗ್ತಿಲ್ಲ ಅಂತಂದರೆ ಅವ್ರಿಗೇನೋ ಇಶ್ಯೂ ಬರ್ತಿದೆ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ನೀವು ಎಸ್ಕ್ಯುಲೇಟ್ ಮಾಡಿ ಇಶ್ಯೂನ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಟ್ರ್ಯಾಕ್ ಕಮ್ಯುನಿಕೇಟ್ ಟು ಇಂಟರ್ನಲ್ ಸ್ಟೇಕ್ ಹೋಲ್ಡರ್ ಆ್ಯಂಡ್ ಕಸ್ಟಮರ್ ಇಶ್ಯೂ ಅಂತಂದರೆ ಇಶ್ಯೂ ಬಂದರೆ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ ಜೊತೆ ಮಾತಾಡಿ ಇಶ್ಯೂನ ಸೊಲ್ಯೂಷನ್ ಕೊಡಬೇಕು. ಫೆಸಿಲೇಟ್ ರಿನ್ಯೂವಲ್ ಪ್ರೊಸೆಸ್ ಫಾರ್ ಅಕೌಂಟ್ಸ್ ಆ್ಯಂಡ್ ಪ್ರೊಟಿಫೈಲ್ ಅಂತಂದರೆ ಈಗ ಅಕೌಂಟಿನ ಎಕ್ಸ್ಪೈರ್ ಆಗಿದ್ರೆ ರಿನ್ಯೂವಲ್ ಕೂಡ ಮಾಡಿಸ್ಕೊಡ್ಬೇಕಾಗಿರುತ್ತೆ, ಇದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಸೆಲ್ಫ್ ಮೋಟಿವೇಟೆಡು, ಟೀಮ್ ಓರಿಯೆಂಟೆಡು ಮತ್ತು ಎಂಪಥೆಟಿಕ್ ಇರೋರು ಬೇಕು ಅಂತ ಹೇಳ್ತಿದ್ದಾರೆ. ಮಿನಿಮಮ್ ಕ್ವಾಲಿಫಿಕೇಷನ್ ನೋಡೋದಾದರೆ ಎಕ್ಸ್ಪೀರಿಯನ್ಸ್ ಇನ್ ಅಕೌಂಟ್ ಮ್ಯಾನೇಜ್ಮೆಂಟ್ ಆಸ್ ಸೇಲ್ಸ್ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟೆಡು, ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರಬೇಕಿಲ್ಲಿ. ಮತ್ತು ಸ್ಟ್ರಾಂಗ್ ಟ್ರೈನಿಂಗ್ ಆ್ಯಂಡ್ ಫೆಸಿಲೇಷನ್ ಸ್ಕಿಲ್ಸ್ ಅಂತ ಅಂದರೆ ಟ್ರೈನಿಂಗ್ ಹೆಂಗೆ ಬೇರೆಯವ್ರಿಗೆ ಟ್ರೈನಿಂಗ್ ಕೊಡೋದು ಆ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಕಸ್ಟಮರ್ ಎಂಪತಿ ಅಂತಂದರೆ ಕಸ್ಟಮರ್ಸ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋ ಸ್ಕಿಲ್ಸ್ ಕೂಡ ಇರಬೇಕಿಲ್ಲಿ. ಮತ್ತು ಫಾಸ್ಟ್ ಲರ್ನರ್ ಆ್ಯಂಡ್ ಕ್ಯಾನ್ ಕ್ವಿಕ್ಲಿ ಅಡಾಪ್ಟ್ ದ ಚೇಂಜಸ್ ಅಂತಂದರೆ ಫಾಸ್ಟಾಗಿ ಏನಾರು ಟೆಕ್ನಾಲಜಿ ಬಂದರೆ ಬೇಗ ಕಲ್ತ್ಕೋಬೇಕಾಗಿರುತ್ತೆ. ಮತ್ತು ಕ್ಯಾನ್ ವರ್ಕ್ ಅಂಡರ್ ಪ್ರೆಷರ್ ಅಂತಂದರೆ ಪ್ರೆಷರ್ ಇದ್ದರೆ ಸೊ ಅಂಡರ್ ಪ್ರೆಷರಲ್ಲೂ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಅನಾಲಿಟಿಕಲ್ ಮೈಂಡ್ಸೆಟ್ ಕೂಡ ಇರಬೇಕು ಅವ್ರಿಗೆ. ಅಟ್ಲೀಸ್ಟ್ 1 year ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆನಿಫಿಟೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು 8 lakh INR ಟು ಇದೇನು 11 lakh INR ಟೋಟಲ್ ಫಿಕ್ಸ್ಡ್ ಪ್ಲಸ್ 10% ಬೋನಸ್ ಕೂಡ ಇದೆ. ಸೊ ಇದು 8 lakh ಬಂದುಬಿಟ್ಟು ಅಂತಂದರೆ ನಾವು ಮಂತ್ಲಿ ಅಲ್ಲ, ಸೊ ಇದು ನಮಗೆ ಇಯರ್ಲಿ ಬೋನಸ್ ಅಂತಂದರೆ ಈಗ 8 lakh ಅಂತಂದರೆ ಸೊ ಇಯರ್ಲಿ 8 to 11 lakh ಇರುತ್ತೆ. ನಮ್ಮ ಪರ್ಫಾರ್ಮೆನ್ಸು ಮತ್ತು ನಮ್ಮದು ಎಕ್ಸ್ಪೀರಿಯನ್ಸ್ ಮೇಲೆ ಮ್ಯಾಟರ್ ಆಗುತ್ತೆ. ಆ್ಯಸ್ ಎ ಲರ್ನಿಂಗ್ ಕಂಪ್ನಿ ವಿ ಬಿಲೀವ್ ಇನ್ ದ ಪೊಟೆನ್ಷಿಯಲ್ ಆಫ್ ಎವ್ರಿ ಒನ್
if you don't have experience in all the detail mentioned in this job post, then we will encourage to apply and we will get back to you soon as possible. ಸೊ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಅಪ್ಲೈ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಫ್ರೆಷರ್ಸು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಹಂಗಾದ್ರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿಲ್ಲ. ಇವನ್ 10th ಪಾಸ್ ಫೇಲ್ ಆಗಿರೋರೆಲ್ಲ ಅಪ್ಲೈ ಮಾಡ್ಕೋಬೋದು ಈ ಜಾಬ್ಗೆ. ಮೇಕ್ ಶ್ಯೂರ್ ಬಟ್ ಇವು ಯಾವ್ಯಾವ ಸ್ಕಿಲ್ಸ್ ಇರಬೇಕಷ್ಟೇ. ಮತ್ತು ಇಲ್ಲಿ ಒಳ್ಳೆ ಆಪರ್ಚುನಿಟಿ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಕೂಡ ಇಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಹೀಗೆ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಟೈಪ್ ಮಾಡಿ ಲಿಟಮಸ್ ಅಂತ, LITMS. ಸೊ ನೋಡಿ, ಇದು ಸಾಫ್ಟ್ವೇರ್ ಕಂಪ್ನಿ ಸ್ಯಾನ್ ರಾಮನ್ಸ್ US. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದು ನೋಡಿ ಲಿಟಮಸ್ ಇದೇನೆ. ಸೊ ಇದು ಅದು ಅಫಿಷಿಯಲ್ ವೆಬ್ಸೈಟು. ಕೆರಿಯರ್ಸ್ಗೆ ಹೋಗೋಣ. ಸೊ ನೋಡಿ, ಜಾಯ್ನ್ ಅವರ್ ಗ್ರೋಯಿಂಗ್ ಟೀಮ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ. ಸೊ ನೆಕ್ಸ್ಟ್ ಲೈಫ್ ಅಟ್ ಲಿಟಮಸ್ ರಿಮೋಟ್ ಫಸ್ಟ್ ವರ್ಕ್ ಎನ್ವಿರಾನ್ಮೆಂಟ್, ಆಫರ್ ಫ್ಲೆಕ್ಸಿಬಿಲಿಟಿ, ಮತ್ತು ಜನರಸ್ ಟೈಮ್ ಅವೇ ಪಾಲಿಸಿ, ಮತ್ತು ಮೀನಿಂಗ್ಫುಲ್ ಬೆನಿಫಿಟ್ಸ್ ಕೂಡ ಇದೆ. ಕಂಟಿನ್ಯೂ ಟು ಲರ್ನ್ ಆಪರ್ಚುನಿಟಿ ಏನೇನೋ, ಮತ್ತು ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ಬೀಂಗು, ಜಾಯ್ನ್ ಅವರ್ ಟೀಮು. ಸೊ ಕರೆಂಟ್ ಓಪನಿಂಗ್ ನೋಡಿ ಏನೇನಿದೆ ಅಂತೆಲ್ಲ ಹೇಳ್ಬಿಟ್ಟು, ಇದು ಕಸ್ಟಮರ್ ಸಕ್ಸಸ್ ಮ್ಯಾನೇಜ್ಮೆಂಟು. ಸೊ 5 ಜಾಬ್ ಓಪನಿಂಗ್ ಇದೆ ಸೊ ಇಂಡಿಯಾದಲ್ಲಿ. ಸೊ ನಾವು ಫಸ್ಟು ಸರ್ಚ್ ಡಿಪಾರ್ಟ್ಮೆಂಟ್ ಆಫೀಸು ಎಲ್ಲ ನೀವು ಯಾವ್ದು ಬೇಕೋ ಅದನ್ನ ಹಾಕೋಬೋದು. ಇಲ್ಲಿ ನಾನು ಹೇಳ್ತಾ ಇರೋದು ಕಸ್ಟಮರ್ ಸರ್ವಿಸ್ ಸಕ್ಸಸ್ ಅಡ್ವೊಕೇಟೇನೆ. ಇದು ನೆಕ್ಸ್ಟ್ ನೋಡಿ, ಇದೆಲ್ಲ ಯುನೈಟೆಡ್ ಕಿಂಗ್ಡಮ್. ಬೇಕಾದ್ರೆ ನೀವು ಇಲ್ಲಿಂದನೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ನೋ ಪ್ರಾಬ್ಲಮ್. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ರಿನ್ಯೂವಲ್ ಸ್ಪೆಷಲಿಸ್ಟು ಇದೆ ನಿಮ್ಮ ರೋಲ್ಗೆ ಅಂತಂದರೆ ನಿಮ್ಮ ಸ್ಕಿಲ್ಸ್ಗೆ ಏನಾದರೂ ಅಪ್ಲಿಕೇಬಲ್ ಇದೆ ನೋಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡೋಣ ಇದು ಏನೇನು ಸ್ಕಿಲ್ಸ್ ಕೇಳಿದ್ದಾರೆ ಅಂತ ಎಲ್ಲ ಹೇಳ್ಬಿಟ್ಟು. ಏನೇನು ಕೇಳಿದ್ದಾರೆ, ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು. ಜಸ್ಟು ಬ್ಯಾಚುಲರ್ಸ್ ಡಿಗ್ರಿ ಆಗಿರೋರು ಅಪ್ಲೈ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡ್ಕೋಬೋದು. ಬಟ್ ನಾವಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಬಂದ್ಬಿಟ್ಟು ಕಸ್ಟಮರ್ ಸಕ್ಸಸ್ ಅಡ್ವೊಕೇಟ್ ರೋಲ್ಗೆ. ಸೊ ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ. ಸೊ ಇದು ನೋಡಿ, ಇದೇ ರೋಲ್ಗೆ ನಾವು ಅಪ್ಲೈ ಮಾಡ್ತಾ ಇರೋದು. ಸೊ ಇವಾಗ ಇಲ್ಲಿ ಅಪ್ಲೈ ಫಾರ್ ದ ಜಾಬ್ ಕೊಡೋಣ. ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ಸು, ನಮ್ಮ ರೆಸ್ಯೂಮಿನ ಅಟ್ಯಾಚ್ ಮಾಡ್ಕೋಬೋದು. ಕವರ್ ಲೆಟರ್ ಏನು ಮ್ಯಾಂಡೇಟರಿ ಇಲ್ಲ, ಯು ಕ್ಯಾನ್ ಸ್ಕಿಪ್. ಮತ್ತು ಈ ವೆಬ್ಸೈಟ್ ಏನು ಮ್ಯಾಂಡೇಟರಿ ಇಲ್ಲ, ಅದನ್ನು ಸ್ಕಿಪ್ ಮಾಡಿಕೊಂಡು ಅಪ್ಲಿಕೇಶನ್ನ ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್, ಯುವರ್ ಅಪ್ಲಿಕೇಶನ್ ಎಸ್ ಬಿನ್ ರಿಸೀವ್ಡ್, ವಿಲ್ ಗೆಟ್ ಬ್ಯಾಕ್ ಟು ಯು ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಇದೆ. ಸೊ ನಮ್ದೇನಾದ್ರು ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆದರೆ ನಮ್ಮ ರೆಸ್ಯೂಮೆ ಖಂಡಿತ ಇವ್ರ ಕಡೆಯಿಂದ ಕಾಲ್ ಬರುತ್ತೆ. ಸೊ ಜಸ್ಟ್ ನೀವು ಅಪ್ಲೈ ಮಾಡಿ ಅವ್ರ ಕಡೆಯಿಂದ ಗೆಟ್ ಬ್ಯಾಕ್ ಬಂದಿಲ್ಲ ಅಂತಂದರೆ, ರೆಸ್ಪಾನ್ಸ್ ಬಂದಿಲ್ಲ ಅಂತಂದರೆ ಫೇಕ್ ಅಂತ ಅಲ್ಲ. ಸೊ ದಟ್ ಮೀನ್ಸ್ ಇವಾಗ ರೆಸ್ಯೂಮೆ ಮತ್ತು ನಿಮ್ಮ ಸ್ಕಿಲ್ಸ್ ಮ್ಯಾಚ್ ಆಗ್ತಿಲ್ಲ ಅಂತ. ಸೊ ನಿಮ್ಮ ರೆಸ್ಯೂಮೆ ಮತ್ತು ನಿಮ್ಮ ಸ್ಕಿಲ್ಸ್ನ ವರ್ಕ್ ಮಾಡಿ, ಸುಮ್ಮನೆ ಏನೇನೋ ಬಂದುಬಿಟ್ಟು ಫೇಕ್ ಗೀಕ್ ಅಂತೆಲ್ಲ ಹಾಕೋಕ್ಕೂ ಮುಂಚೆ ನೀವು ಬೇಕಾದರೆ ನಾನು ಈ ಲಿಂಕ್ ಕೂಡ ಕಳಿಸಿರ್ತೀನಿ, ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ ವಿಡಿಯೋದಲ್ಲಿ ತೋರಿಸಿರ್ತೀನಿ. ನೀವು ಬೇಕಾದ್ರೆ ಅದನ್ನ ಸರ್ಚ್ ಮಾಡಿಕೊಂಡು ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಈಗ ವಿಡಿಯೋದ ಮುಂದೆ ಹೋಗಿ ಇನ್ನೊಂದು ಜಾಬ್ ನೋಡೋಣ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಡಿಟೋ ಇನ್ಸೂರೆನ್ಸ್. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇವರು ಇನ್ಸೂರೆನ್ಸ್ ಅಡ್ವೈಸರ್ ಮಲ್ಟಿ ಲ್ಯಾಂಗ್ವೇಜ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇದಾದ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ. ಸೊ ಇಂಗ್ಲೀಷ್ ಮತ್ತು ಕನ್ನಡ ಬರೋರು ಇಬ್ಬರು ಇದ್ದರೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅಪ್ಲೈ ಮಾಡಿದ್ದು ರಿಮೋಟ್ ಆಗಿರುತ್ತೆ, ಕಂಪ್ಲೀಟ್ ಫುಲ್ ಟೈಮ್ ಆಗಿರುತ್ತೆ. ಸೊ ಡಿಟೋ ಇನ್ಸೂರೆನ್ಸ್ ಕಂಪ್ನಿ ಆಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ನಿಮಗೆ. ಸೊ ಯಾವ ಥರ ಏನು ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ ನೋಡೋಣ. ನೋ ಸೇಲ್ಸ್ ಪಿಚ್, ಇದು ಯಾವುದೇ ರೀತಿ ಸೇಲ್ಸ್ ಜಾಬ್ ಆಗಿರಲ್ಲ. ಲೈಕ್ ವಿ ಆರ್ ನಾಟ್ ಇಯರ್ ಟು ಪುಷ್ ಪ್ರಾಡಕ್ಟ್ಸ್, ಅವರ್ ಅಡ್ವೈಸರ್ ಗಿವ್ ಆನೆಸ್ಟ್ ಅನ್ಬಯಾಸ್ಡ್ ಗೈಡೆನ್ಸ್, ವಿ ಟೆಲ್ ಪೀಪಲ್ ವಾಟ್ ಯು ಇಫ್ ಎವರ್ ದೇರ್ ಆರ್ ಶೂ ಅಂತಂದರೆ ಇಲ್ಲಿ ಯಾವುದೇ ರೀತಿ ಸೇಲ್ ಮಾಡಲ್ಲ. ಸೊ ಅವ್ರೇನಾದರೂ ಇಂಟ್ರೆಸ್ಟ್ ಕಾಲ್ ಮಾಡಿದ್ರೆ ಕರೆಕ್ಟಾಗಿ ಅಡ್ವೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು 30 minutes ಕನ್ಸಲ್ಟೇಷನ್ ಇರುತ್ತೆ. ಸೊ ಪೇಷಂಟ್ ಅಥವಾ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೇಳಿಕೊಂಡು ನಾವು ಅವ್ರಿಗೆ ಯಾವುದು ಇನ್ಸೂರೆನ್ಸ್ ಬೆಸ್ಟ್ ಅಂತ ಅಡ್ವೈಸ್ ಮಾಡಬೇಕು. ಮತ್ತು 0 ಸ್ಪ್ಯಾಮ್, ವಿ ರೆಸ್ಪೆಕ್ಟ್ ಕ್ಲೈಂಟ್ ಟೈಮ್ ಆ್ಯಂಡ್ ಪ್ರೈವಸಿ, ವಿ ಓನ್ಲಿ ಸ್ಪೀಕ್ ವಿತ್ ದ ಪೀಪಲ್ ಹೂ ರೀಚ್ಡ್ ಔಟ್ ಅಸ್ ಅಂತಂದರೆ ಯಾರು ಇನ್ಸೂರೆನ್ಸ್ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಲಿಂಕ್ನ ಓಪನ್ ಮಾಡಿ ಏನಾರ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರನ್ನ ಅಂಥವ್ರಿಗೆ ಮಾತ್ರ ಕಾಲ್ ಬ್ಯಾಕ್ ಮಾಡ್ತೀವಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸ್ಪ್ಯಾಮ್ ಕಾಲ್ ಮಾಡಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಫ್ರೀ ಕನ್ಸಲ್ಟೇಷನ್, ಯಾವುದೇ ರೀತಿ ಫೀಸ್ ಇಲ್ಲ. ಮತ್ತು ನೋ ಸೇಲ್ಸ್ ಪ್ರೆಷರು, ಇದು ಜಸ್ಟ್ ಜೆನ್ಯೂನ್ ಅಡ್ವೈಸ್ ಕೊಡ್ತೀವಿ ಕಸ್ಟಮರ್ಸ್ಗೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ.
ವಾಟ್ ವಿಲ್ ಯು ಡೂ ಎಸ್ ಎ ಡಿಟೋ ಅಡ್ವೈಸರ್ ಅಂತಂದರೆ, ಫಸ್ಟ್ ಥಿಂಗ್ ಫಸ್ಟ್, ದಿಸ್ ಇಸ್ ನಾಟ್ ಎ ಸೇಲ್ಸ್ ರೋಲ್. ಇದು ಸೇಲ್ಸ್ ಜಾಬ್ ಅಲ್ವೇ ಅಲ್ಲ. ಯು ವಾಂಟ್ ಬಿ ಮೇಕಿಂಗ್ ಕೋಲ್ಡ್ ಕಾಲ್ಸ್, ಚೇಸಿಂಗ್ ಸೇಲ್ಸ್ ಕೋಡ್ಸ್ ಆರ್ ಪರ್ಸ್ಯೂಡಿಂಗ್ ಎನಿ ಒನ್ ಟು ಬೈ ಸಮಥಿಂಗ್ ದೇ ಡೋಂಟ್ ನೀಡ್. ಅಂತಂದರೆ ಇಲ್ಲಿ ಯಾವುದೇ ರೀತಿ ಸುಮ್ಮನೆ ಕಾಲ್ ಮಾಡಿಬಿಟ್ಟು ನಿಮ್ಗೆ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ಯಾರಿಗೂ ನಾವು ಹಿಂಸೆ ಕೊಡಲ್ಲ. ಸೊ ಇದು ಸೇಲ್ಸ್ ಜಾಬ್ ಅಲ್ವೇ ಅಲ್ಲ ಅಂತ ಹೇಳ್ತಿದ್ದಾರೆ. ಇನ್ಸ್ಟೆಡ್ ಯು ವಿಲ್ ಬಿ ಗೈಡಿಂಗ್, ಎಜುಕೇಟಿಂಗ್ ಆ್ಯಂಡ್ ಎಂಪವರಿಂಗ್ ಪೀಪಲ್ ಟು ಮೇಕ್ ಬೆಸ್ಟ್ ಡಿಸಿಷನ್ ಫಾರ್ ದರ್ ಯೂನಿಕ್ ಸಿಚುಯೇಷನ್. ಅಂತಂದರೆ ಇವಾಗ ಯಾರು ಕೇಳ್ಕೊಂಡು ನನಗೆ ಯಾವ್ದು ಇನ್ಶೂರೆನ್ಸ್ ಬೈ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಯಾರು ಕಾಲ್ ಮಾಡಿದರೆ ಅವ್ರಿಗೆ ಅಡ್ವೈಸ್ ಮಾಡೋ ಜಾಬ್ ಆಗಿರುತ್ತೆ ಇದು. ಯಾವುದೇ ರೀತಿ ನಾವು ಸೇಲ್ಸ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಜಸ್ಟ್ ಅಡ್ವೈಸ್ ಮಾಡಬೇಕು. ಇವನ್ ಕಾಲ್ ಮಾಡಿದ್ದವ್ರಿಗೂ ಅವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವುದೇ ರೀತಿ ಫೋರ್ಸ್ ಮಾಡೋಂಗಿಲ್ಲ, ತೊಗೊಳ್ಳಿ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಕೂಡ ನಾವು ಫೋರ್ಸ್ ಮಾಡೋಂಗಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋ ಸೇಲ್ಸ್ ಟಾರ್ಗೆಟ್, ಪುಷ್ ಯುವರ್ ಸೆಲ್ಫ್, ಡೂ ಯುವರ್ ಬೆಸ್ಟ್ ವಿತೌಟ್ ದ ಪ್ರೆಷರ್. ಇಲ್ಲಿ ಯಾವುದೇ ರೀತಿ ಪ್ರೆಷರ್ ಇರಲ್ಲ. ಮತ್ತು ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಆಲ್ಸೋ. ನ್ಯೂ ಟು ಇನ್ಶೂರೆನ್ಸ್, ನೋ ಪ್ರಾಬ್ಲಮ್. ಇಫ್ ಯು ಆರ್ ಈಗರ್ ಟು ಲರ್ನ್ ಅವರ್ ಕಂಪ್ರೆನ್ಷನ್ 2 month ಟ್ರೈನಿಂಗ್ ಪ್ರೋಗ್ರಾಮ್ ವಿಲ್ ಬ್ರಿಂಗ್ ಯು ಅಪ್ ದ ಸ್ಪೀಡ್. ಸೊ ಇದು ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ, 2 months ಟ್ರೈನಿಂಗ್ ಕೂಡ ಇರುತ್ತೆ. ನೋ ಸ್ಪ್ಯಾಮ್, ನೋ ಮಿಸ್ಸಿಂಗ್ ಸೆಲ್ಲಿಂಗ್ ಅಂತಂದರೆ ಇಲ್ಲಿ ಯಾವುದೇ ರೀತಿ ಯಾರಿಗೂ ಸ್ಪ್ಯಾಮ್ ಕಾಲ್ ಯಾರಿಗೂ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಟ್ರೈವರ್ ಡಿವೋ ಅಂತ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದೀವಿ ಅಂತಂದರೆ, ಗ್ರೇಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಯು ಆರ್ ಕ್ಲಿಯರ್, ಎಂಪಥೆಟಿಕ್ ಆ್ಯಂಡ್ ಕಂಫರ್ಟೇಬಲ್ ಟಾಕಿಂಗ್ ಟು ಪೀಪಲ್ ಫ್ರಮ್ ದ ಆಲ್ ವಾಕ್ ಆಫ್ ಲೈಫ್. ಅಂತಂದರೆ ಈಗ ಸೀನಿಯರ್ಸ್ ಜೊತೆ ಆಗಲಿ, ಎಲ್ಡರ್ ಜೊತೆ ಆಗಲಿ, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡೋರು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋರು ಬೇಕಾಗಿದ್ದಾರೆ. ಮತ್ತು ಇಲ್ಲಿ ಅಟೆನ್ಷನ್ ಟು ಡೀಟೇಲ್, ಇಲ್ಲಿ ಇನ್ ದ ವರ್ಲ್ಡ್ ಆಫ್ ಇನ್ಶೂರೆನ್ಸ್ ಎವ್ರಿ ಡೀಟೇಲ್ಸ್ ಕೌಂಟ್. ಸೊ ಎವ್ರಿ ಡೀಟೇಲ್ಸ್ ಕೌಂಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಲ್ಯಾಂಗ್ವೇಜ್ ಸ್ಕಿಲ್, ಕಾನ್ಫಿಡೆನ್ಸ್ ಇನ್ ಇಂಗ್ಲೀಷ್ ಈಸ್ ಎಸೆನ್ಷಿಯಲ್, ನೋಯಿಂಗ್ ಅದರ್ ಲ್ಯಾಂಗ್ವೇಜಸ್ ಪ್ಲಸ್. ಸೊ ಇಂಗ್ಲೀಷ್ ಮ್ಯಾಂಡೇಟರಿ ಇದೆ, ಸೊ ಕನ್ನಡನೂ ಬರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಯು ಆರ್ ಕಂಫರ್ಟೇಬಲ್ ಯೂಸಿಂಗ್ ಬೇಸಿಕ್ ಡಿಜಿಟಲ್ ಟೂಲ್ಸ್ ಅಂತಂದರೆ ಟೀಮ್ಸು, ಗೂಗಲ್ ಮೀಟು, ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಪರ್ಸ್ಯೂ ಎಬಿಲಿಟಿ, ಯು ಗೈಡ್ ಪೀಪಲ್ ಟುವರ್ಡ್ಸ್ ಸ್ಮಾರ್ಟ್ ಡಿಸಿಷನ್. ಸೊ ಅವ್ರದ್ದು ಡಿಸಿಷನ್ದು ನಾವು ಅವ್ರಿಗೆ ಸಜೆಸ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಮತ್ತು ಇಲ್ಲಿ ನೋಡೋದಾದರೆ ಇಲ್ಲಿ 2 ಶಿಫ್ಟ್ ಆಪ್ಷನ್ ಕೂಡ ಇರುತ್ತೆ. ಸೆಲೆಕ್ಟ್ ಆದರೆ 10 AM ಇಂದ 7 PM, ಮತ್ತು ಇಲ್ಲ 12 PM ಇಂದ 9 PM ವರೆಗೂ ನಾವು ಯಾವುದು ಸ್ಕೆಡ್ಯೂಲ್ ಫಿಟ್ ಆಗುತ್ತೆ, ನಮ್ಮದು ಕಂಫರ್ಟೇಬಲ್ ಇರುತ್ತೆ, ಅದನ್ನ ತೊಗೊಂಡು ಮಾಡ್ಬೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ವರ್ಕ್ ಫ್ರಮ್ ಎನಿವೇರ್, ಎಲ್ಲಿ ಕೂತ್ಕೊಂಡಾದ್ರೂ ನಾವು ವರ್ಕ್ ಮಾಡ್ಬೋದು, ವರ್ಕ್ ಫ್ರಮ್ ಎನಿವೇರ್ ಆಗಿರುತ್ತೆ. ಮತ್ತು ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಕೂಡ ಕವರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಕಂಟಿನ್ಯೂಸ್ ಲರ್ನಿಂಗ್ ಇರುತ್ತೆ. ಮತ್ತು ಇಲ್ಲಿ ಮೆನ್ಸ್ಟ್ರಲ್ ಲೀವ್ಸ್ ಕೂಡ ಇರುತ್ತೆ. ಟೈಮ್ ಟೇಕ್ ಆಫ್ ಆನ್ ಮೆನ್ಸ್ಟ್ರಲ್ ಆ್ಯಂಡ್ ಫಿಸಿಕಲ್ ವೆಲ್ಬೀಯಿಂಗ್. ಸೊ ಮತ್ತು ಇಲ್ಲಿ ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂದರೆ, ಟಾಸ್ಕ್ 1 ಶೋಸ್ ವಾಟ್ ಬ್ರಿಂಗ್ ಇಟ್ ದ ಟೇಬಲ್, ಮತ್ತು ಟಾಸ್ಕ್ 2 ಇರುತ್ತೆ. ನೆಕ್ಸ್ಟು ಮ್ಯಾನೇಜರ್ ರೌಂಡ್ ಇರುತ್ತೆ. ಸೊ ಈಗ ಇಲ್ಲಿ ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ಅಮೌಂಟ್ನ ಫೀಸ್ನ ನಾವು ಚಾರ್ಜ್ ಮಾಡಲ್ಲ ಯಾವುದೇ ಹೈರಿಂಗ್ ಪ್ರೊಸೆಸ್ಗೂ. ಸೊ ಅಕಸ್ಮಾತ್ ಏನಾದರೂ ನಮ್ಮದು ಡಿಟೋ ಅಂತ ಹೇಳ್ಕೊಂಡು ಯಾರು ನಿಮಗೆ ಅಮೌಂಟ್ ಕಟ್ಟಿ ಅಂತ ಹೇಳಿದ್ರೆ, ಯಾವುದೇ ರೀತಿ ಯಾರಿಗೂ ಅಮೌಂಟ್ ಕಟ್ಟಬೇಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ಸೆಕೆಂಡ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ, ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಡಿಟೋ ಅಂತ ಹೇಳ್ಬಿಟ್ಟು. ಸೊ ಡಿಟೋ ಅಂತ ಬರುತ್ತೆ, ನೋಡಿದ ಆಲ್ಗೆ ಹೋಗೋಣ. ಸಾರಿ, ಡಿಟೋ ಇನ್ಶೂರೆನ್ಸ್ ಕಂಪ್ನಿ ಇದೇನೆ. ಸೊ ಇದು ಇನ್ಶೂರೆನ್ಸ್ ಕಂಪ್ನಿ, ವಾಟ್ ಯು ಮೀನ್ ಇದೆಲ್ಲ ಇದೆ. ಸೊ ಕೆರಿಯರು ಅಂತ ಎಲ್ಲ ಇದೆ, ನೋಡ್ಕೊಳ್ಳಿ. ಬೇಕಾದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ ಒಂದ್ಸಲ ಚೆಕ್ ಮಾಡ್ಕೋಬೋದು. ಸೊ ಇವಾಗ ನಾವು ಡಿಟೋ ಇನ್ಶೂರೆನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಫ್ರೀ ಕಾಲ್ಸು, HDFC ಇವರೆಲ್ಲ ಇದೆ ಅಂತ ಹೇಳ್ತಿದ್ದಾರೆ. ನೀವು ನೋಡ್ಕೋಬೋದು ಒಂದ್ಸಲ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಬೇಕು. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಎಲ್ಲ ಯಾರ್ಯಾರು ಓನರ್ ಅಂತ ಎಲ್ಲ ಇದೆ. ಸೊ ನೋಡ್ಕೋಬೋದು. ನಿತಿನ್ ಕಾಮತ್, ಝರೋದಾ ಅವರೆಲ್ಲ. ಸೊ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕೆರಿಯರ್ಸ್ ಅಂತ ಇದೆ ನೋಡಿ. ಸೊ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿ, ಸೊ ಓಪನ್ ಪೊಸಿಷನ್ ಏನೇನಿದೆ ಅಂತ ಹಾಕೋಬೋದು ಫಸ್ಟು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನೋಡಿ, ಫಸ್ಟೇ ಬರುತ್ತೆ ಇನ್ಶೂರೆನ್ಸ್ ಅಡ್ವೈಸರ್, ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ, ರಿಮೋಟ್ ಪೊಸಿಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ಇಲ್ಲಿ ಅಪ್ಲೈ ಕೊಡೋಣ. ಇಲ್ಲಿ ನಾವು ನಮ್ಮ ರೆಸ್ಯೂಮೆ, ಅಪ್ಲೈ ವಿತ್ ರೆಸ್ಯೂಮೆ ಕೊಡಬೇಕು. ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ಸು, ಮತ್ತು ಇಲ್ಲಿ ಲ್ಯಾಂಗ್ವೇಜ್ ಏನೇನು ಗೊತ್ತು ನಮಗೆ ಅದನ್ನ ಹಾಕ್ಕೊಂಡು, ಮತ್ತು ನೋಟಿಸ್ ಪೀರಿಯಡ್. ಇದು ಫ್ರೆಷರ್ ಆಗಿದ್ರೆ ಕ್ಯಾನ್ ಜಾಯಿನ್ ಇಮಿಡಿಯೇಟ್ಲಿ ಹಾಕಿ. ಕರೆಂಟ್ CTC ಕೇಳ್ತಿದ್ದಾರೆ, ಅದು ಹಾಕೊಳ್ಳಿ. ನಾಟ್ ಫ್ರೆಷರ್ ಇದು.
ಎಲ್ಲಿಂದ ಜಾಬ್ ಗೊತ್ತಾಯಿತು ಅಂತ ಕೇಳ್ತಿದ್ದಾರೆ. ಸೊ ಯೂಟ್ಯೂಬಿಂದ ಅಂತ ಹಾಕ್ಕೊಳ್ಳಿ. ಮತ್ತು ರೆಫರಲ್ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ಸೊ ಏನಾದ್ರು ರೆಫರ್ ಮಾಡಿದರೆ ಎನ್ನೆ ಅಂತ ಹಾಕ್ಕೊಳ್ಳಿ. ಮತ್ತು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲಿಸ್ನಿಂಗ್ ವೆಲ್ ಸ್ಪೀಕಿಂಗ್ ವಿತ್ ಅ ಕ್ಲೈಂಟ್ ಇನ್ ದ ಕಂಟೆಕ್ಸ್ಟ್ ಆಫ್ ಇನ್ಶೂರೆನ್ಸ್ ಅಡ್ವೈಸರ್. ಸೊ ಇದನ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಆನ್ಸರ್ ಹಾಕ್ಕೊಳ್ಳಿ. ಸೇಮ್ ಆನ್ಸರ್ನ ಕೊಡಬೇಡಿ. ಅದಕ್ಕೆ ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿ ಡಿಫ್ರೆಂಟಾಗಿ ಆನ್ಸರ್ ಇದು ಮಾಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿ, ಡಿಟೋ ಡಸ್ ನಾಟ್ ಬಿಲೀವ್ ಇನ್ ಸ್ಪ್ಯಾಮ್ ಕಾಲಿಂಗ್ ಬಟ್ ರಾದರ್ ಸ್ಪೀಕ್ ಓನ್ಲಿ ಟು ಕಸ್ಟಮರ್ ಹೂ ಬುಕ್ ಕಾಲ್ ವಿತ್ ಅಸ್. ವೈ ದಿಸ್ ಇಸ್ ಗುಡ್ ಅಂತ ಕೇಳ್ತಿದ್ದಾರೆ. ಸೊ ನಿಮಗೂ ಗೊತ್ತಲ್ಲ, ಸೊ ನಿಮ್ಗೆ ಏನಾರ ಗೊತ್ತಿರೋ ಓನ್ ಸೆಂಟೆನ್ಸ್ ಬರೀರಿ. ಇಲ್ಲ ಸೇಮ್ ಕಾಪಿ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಸ್ವಲ್ಪ ಸೆಂಟೆನ್ಸ್ಗಳು ತೊಗೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಇನ್ ದ ನಾಟ್ ಮೋರ್ ದ್ಯಾನ್ 4 ಸೆಂಟೆನ್ಸ್ ರೈಟ್ ಅಬೌಟ್ ಆಕ್ಟಿವಿಟಿ ದಟ್ ಈಸ್ ಪ್ರಾಕ್ಟೀಸ್ ದಟ್ ಹ್ಯಾಸ್ ಥಾಟ್ ಯು ಸಮ್ ವ್ಯಾಲ್ಯುಬಲ್ ಲೈಫ್ ಲೆಸನ್ ಅಂತ ಕೇಳ್ತಿದ್ದಾರೆ. ಇದು ನಿಮ್ಮ ಓನಾಗಿ ಬರೀಬೇಕು. ಡು ಯು ಹ್ಯಾವ್ ಎನಿ ಕ್ರಿಮಿನಲ್ ಇದೆನಾ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕೊಳ್ಳೋಣ. ಇಲ್ಲಿ ನೋಡಿ, ಅಪಾನ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್ ಯು ವಿಲ್ ರಿಸೀವ್ ಎನ್ ಇಮೇಲ್ ರಿಕ್ವೆಸ್ಟ್ ಯು ಟು ಕಂಪ್ಲೀಟ್ ಎ ವಿಡಿಯೋ ಸ್ಕ್ರೀನಿಂಗ್ ಟೆಸ್ಟ್ ಅಂತೆ. ಸೊ ಅದನ್ನ ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕೈಂಡ್ಲಿ ಅಪ್ಲೋಡ್ ದಿಸ್ ವಿಡಿಯೋ CV ಥ್ರೂ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಓನ್ಲಿ ಅಂತ ಹೇಳ್ತಿದ್ದಾರೆ. ಸೊ ಎಸ್ ಅಂತ ಕೊಟ್ಬಿಟ್ಟು ಐ ಆಮ್ ನಾಟ್ ರೋಬೋಟ್ ಅಂತ ಕೊಟ್ಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಕೊಡಬೇಕು. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ನಮ್ಮದು ಇವ್ರ ಕಡೆಯಿಂದ ನಮಗೆ ವಿಡಿಯೋ CV ರೆಕಾರ್ಡ್ ಮಾಡೋಕ್ಕೆ ಮೇಲ್ ಕೂಡ ಬರುತ್ತೆ. ರೆಕಾರ್ಡ್ ಮಾಡಿ ಕಳಿಸ್ಬೇಕು. ರೆಕಾರ್ಡ್ ಮಾಡಿ ಕಳಿಸಿ ನಮ್ದು ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಇವ್ರ ಕಡೆಯಿಂದ ಎಲ್ರಿಗೂ ಕಾಲ್ ಬರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು. ಪ್ರೈವೇಟ್ ಜಾಬ್ಗೂ ಇಂಟ್ರೆಸ್ಟ್ ಇರೋರು ಮತ್ತು ನೀಡ್ ಇರೋರು ಅಪ್ಲೈ ಮಾಡಿ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ. ಸೊ ಇವನ್ 10th ಫೇಲ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಸೊ ಪಾಸ್ ಆಗಿರೋರು ಅದೇ ಸ್ಕಿಲ್ಸ್ ಇರಬೇಕಷ್ಟೇ. ಸೊ ಸ್ಕಿಲ್ಸ್ ಇದ್ದು ನಿಮ್ಮ ರೆಸ್ಯೂಮೆನ ಚೆನ್ನಾಗಿ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.